संकल्प विमाया संसाराची देविले अनंते तैसेचे राहावे सिद्धी असो द्यावे समाधान माविल्या उद्योग दुःखाच्या केवळ भोगणते बळ संचिताचे देविले अनंते तैसेचे राहावे सिद्धी असो द्यावे समाधान तू कामणी गालो तयावरी भार वाहू संसार देवा पाये देविले अनंत तैसेचे राहावे चित्ते असो द्यावे समाधान जय विठोबा रघुमार ಸುಕ್ಷೇತ್ರವೆನಿಸಿಕೊಂಡಿರುವಂತಹ ಸಾಲಹಳ್ಳಿ ಗ್ರಾಮದೊಳಗ ಇವತ್ತಿನ ದಿವಸ ಹೊಸಯಲ್ಲಾಪುರ ಚೌನಿ ಧಾರವಾಡದಿಂದ ಪಂಢರಾಪುರ ಪಾದಯಾತ್ರಾ ಹೋಗುವ ನಿಮಿತ್ತವಾಗಿ ಪಾದಯಾತ್ರಾ ಮುಕ್ಕಾಂಬಿತಗೋಸ್ಕರವಾಗಿ ಅದರ ನಿಮಿತ್ತವಾಗಿ ಕೀರ್ತನ ಕಾರ್ಯಕ್ರಮ ಸಾಲಹಳ್ಳಿ ಪಾಂಡುರಂಗನ ಹರಿಮಂದಿರದಲ್ಲಿ ಕೃಪಾ ಆಶೀರ್ವಾದ ಭಗವಂತಂದು ತಾಯಿದು ಆಶೀರ್ವಾದದಿಂದ ನಾವು ನೀವೆಲ್ಲರೂ ಆ ಕೀರ್ತನೆ ಸೇವೆಯಲ್ಲಿ ಭಾಗಿಗಳಾಗೋಣ. ಎಷ್ಟು ತಾಸು ಅಂತಂದ್ರೆ ಬರೀ ಕೇವಲ 1 ತಾಸು ಟೈಮ್ ಕೊಟ್ಟಾರ ನಮ್ಗೆ. 9 ಗಂಟೆಗೆ ಅಂದ್ರೆ ಕೀರ್ತನೆ ಮುಗಿಸ್ಬೇಕಂತ ಹೇಳಿದ್ರು ಕೋಣೆ 9 ಗಂಟೆ ಆತೀಗ ಏನು ಮಾಡ್ಬೇಕು ಹೇಳಿ ನಾನು ಅದಕ್ಕೆ ಏನೈತಪ್ಪ ಅಂತ ಕೇಳಿದ್ರಿ ಇದು ಹಾದಿ ಕೀರ್ತನ ಅಂದ್ರೆ ಎಷ್ಟು ಅಷ್ಟ ಮಾಡ್ಬೇಕಾಗ್ತದ. ಇವತ್ತೇ ನೀವೇನು ಭಾಳ ದಾರಿ ನಡೆದಿಲ್ಲ, ಬರೀ 7 ಕಿಲೋಮೀಟರ್ ನಡೆದಿರಿ, ಏನು ಬೇಸರ ಆಗಿಲ್ಲ. ಒಂದು 11 ಗಂಟೆ ತನಕ ಕೀರ್ತನೆ ಐತಿ, ಆರಾಮ ಬರೀ 7 ಕಿಲೋಮೀಟರ್ ನಡೆದಿರಿ. ನಾಳೆ ಒಂದು ದೂರ ನಡೆದೈತಿ, ನಾಳೆ ಕೀರ್ತನ ಬೇಡ, ಬರೀ ಅಡ್ಡ ಬಸ್ರಿ ಮಾಡ್ಬೇಕು. ಯಾಕಂದ್ರೆ ಪರಮಾತ್ಮ ನಾಮಸ್ಮರಣೆ ಅಂದ್ರೆ ಬಹಳ ದೊಡ್ಡದೈತಿ. ಅದಕ್ಕೆ ಜಗದ್ಗುರು ತುಕಾರಾಮ್ ಮಹಾರಾಜರ ಅಭಂಗ ಆಧಾರ ಇಟ್ಕೊಂಡು ಇವತ್ತಿನ ದಿವಸ ಅದರ ಮ್ಯಾಲ ಕೀರ್ತನ ಪ್ರಾರಂಭ ಮಾಡೋಣ. ಜಗದ್ಗುರು ತುಕಾರಾಮ್ ಮಹಾರಾಜ್ ಹೇಳ್ತಾರೆ ಅಭಂಗದೊಳಗ, ಹೇ ಚಿತ್ತೋರ ಭಕ್ತಿ आवडते देवा संकल्प विमाया संसाराची देविले अनंत तैसाची रहावे चित्ते असो द्यावे समाधान ಅಂತ ಪೈಲೆ ಚರಣದೊಳಗ ಅಭಂಗದ ಮುಖಾಂತರ ನಮಗೂ ನಿಮಗೂ ಉಪದೇಶ ಮಾಡ್ತಾ ಇದ್ದಾರೆ. ಉಪದೇಶ ಅಂದ್ರೆ ಏನು ತಿಳಿಸಿ ಹೇಳ್ತಾ ಇದ್ದಾರೆ. ಮಾನವ ಕುಲ ಉದ್ಧಾರ ಮಾಡುವುದಕ್ಕಾಗಿ ನಾನೊಬ್ಬ ಅಂತಲ್ಲ, ಈ ಜಗತ್ತಿನ ಮೇಲೆ ಮಾನವರಾಗಿ ಮನುಷ್ಯರಾಗಿ ನಾವು ಹುಟ್ಟಿ ಬಂದೇವಲ್ಲ, ಮಾನವ ಕುಲ ಉದ್ಧಾರ ಮಾಡುವುದಕ್ಕಾಗಿ ಅಭಂಗದ ಮುಖಾಂತರ ಹೇಚಿತೋರ ಭಕ್ತಿ ಭಕ್ತಿ ಮಾಡಿದ್ರೆ ಎಂತ ಭಕ್ತಿ ಮಾಡಿದ್ರ ಪರಮಾತ್ಮ ಪಾಂಡುರಂಗ ಬಹಳ ಪ್ರೀತಿ ಆಗ್ತದ ಅಂತ ಕೇಳ್ತಾ ಇದೆ. ಹೇಚಿತೋರ ಭಕ್ತಿ ಯಾವ ಭಕ್ತಿ ಮಾಡಿದ್ರೆ ಅವಾಗ ಔಡ ಆಗ್ತದ ಅಂತಕ್ಕಂಥ ವಿಷಯ ಈ ತುಕಾರಾಮ್ ಮಹಾರಾಜರು ಅಭಂಗದೊಳಗೆ ಹೇಳ್ಯಾರ. ಕೀರ್ತನ ಪ್ರಾರಂಭ ಆಗೋಕ್ಕಿಂತ ಮೊದಲ ವಿಘ್ನೇಶ್ವರ ನಾಮ ಸ್ಮರಣೆ ಮಾಡ್ಬೇಕಾಗ್ತದ. ಗಜವದನ ಬೇಡು ಆಗಿರ್ತಕ್ಕಂಥ ವಿಘ್ನೇಶ್ವರನ ಚರಣ ಕಮಲಗಳಿಗೂ ಕೂಡ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ತದನಂತರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮ ಪಾಂಡುರಂಗ ಶರಣ ಹೋಗ್ಬೇಕಂತ ಮಹಾತ್ಮರು ಅಭಂಗ ರೂಪದಾಗ ಹೇಳ್ತಾರ. ಏನಂತ ಹೇಳ್ತಾರ? ಪಾಂಡುರಂಗ ಕರೋ ಪ್ರಥಮ
ಸ್ವಲ್ಪ ಟೈಮ್ ಇದ್ದಕ್ಕೋಸ್ಕರವಾಗಿ ಗಾಡಿ 100 ಸ್ಪೀಡ್ ಇಡಬೇಕಾಗ್ತದೆ. ಅದಕ್ಕಾಗಿ ಈಗ ನಾವು ಸ್ವಲ್ಪ ಇನ್ನೊಂದು 5 ನಿಮಿಷ ಆದ ನಮ್ಗೆ ಸೊನ್ನೆಗಳು ಚಲೋ ಆಕಾವು. ಆ ಸೊನ್ನೆಗಳು ಚಲೋ ಆಗ್ತದ ನಮ್ಮ ಗಾಡೀಲಿ ಬಂದ್ ಆಕತಿ. ಅದಕ್ಕಾಗಿ ಜಗದ್ಗುರು ತುಕಾರಾಮ್ ಮಹಾರಾಜರು ಅಭಂಗದ ಮುಖ ಅಂತ ಹೇಳ್ತಾರ, ಹೇ ಚಿತ್ತೂರ ಭಕ್ತಿ ಅಂತ ಹೇಳ್ಕೊತ ಬಂದಾರ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಗೆ ಪ್ರಪ್ರಥಮವಾಗಿ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ದುಸರೆ ಚರಣ ಅಂದ್ರೆ 2ನೇ ನಮಸ್ಕಾರ. 1ನೇ ನಮಸ್ಕಾರ ಪಾಂಡುರಂಗಗೆ ಮಾಡ್ಬೇಕಂತ ಹೇಳ್ತಾರ. 2ನೇ ನಮಸ್ಕಾರ ಯಾರಿಗೆ ಅಂದ್ರೆ ಜ್ಞಾನೇಶ್ವರ ಮಹಾರಾಜರು ಹಾಗೂ ತುಕಾರಾಮ್ ಮಹಾರಾಜರು, ಇಲ್ಲಿ ನಡೆದಿರುವಂತ ಎಲ್ಲಾ ಸಂತ ಮಹಾತ್ಮರು, ಪರ ಊರಿನಿಂದ ಬಂದಂತ ಸಾಲಳ್ಳಿ ಗ್ರಾಮದ ಗುರಿಯರಿಗೆ ಎಲ್ಲಾ ಚರಣ ಕಮಲಗಳಿಗೆ ವಂದಿಸಿ ನನ್ನ ಕೀರ್ತನೆಯ ಮ್ಯಾಗ ನಾವು ಭಾಗಿಗಳಾಗೋಣ. ಈ ಜಗದ್ಗುರು ತುಕಾರಾಮ್ ಮಹಾರಾಜರು ಅಭಂಗದ ಮುಖಾಂತರ ಹೇಳ್ತಾ ಇದ್ದಾರಪ್ಪ ಅಂತಂದ್ರ, ಹೇ ಚಿತೋರ ಭಕ್ತಿ आवडते देवा संकल्प विमाया संसाराची. ಹೇಚಿ ತೋರ ಭಕ್ತಿ ಅಂದ್ರ ಯಾವ ಭಕ್ತಿ ಮಾಡಿದ್ರ ಪರಮಾತ್ಮಗ ಪ್ರಿಯ, ಯಾವ ಭಕ್ತಿ ಮಾಡಿದ್ರ ದೌಡ್ ಒಲಿತಾನಂತ. ಹೇಚಿ ತೋರ ಭಕ್ತಿ ಅವಡತೆ, ಅವಡ ಅಂದ್ರ ಯಾವ ಭಕ್ತಿ ಮಾಡಿದ್ರ ಅದ್ರ ಮ್ಯಾಗ ಹೆಚ್ಚಿನ ಪ್ರೀತಿ ಅದಾನಂತ. ಅವಡತೆ ದೇವಾ ಸಂಕಲ್ಪ ಮಾಯಾ ಸಂಸಾರ. ಮಾಯಾ ಸಂಸಾರ ಇದು. ಈ ಮಾಯಾ ಸಂಸಾರದೊಳಗೆ ಇದ್ದುಕೊಂಡು ಪರಮಾತ್ಮ ನಾಮಸ್ಮರಣೆ ಮಾಡಕ್ ನಮ್ಗೆ ಟೈಮ್ ಇಲ್ಲ. ಪಾಂಡುರಂಗನ ಗುಡಿ ಕಡೆ ಹೊಳ್ ನೋಡಕ್ ಆಗುದಿಲ್ಲ. ಅದಕ್ಕಾಗಿ ಹೇ ಚಿತೋರ ಭಕ್ತಿ ಅವಡತೆ ದೇವ ಸಂಕಲ್ಪ ವಿಮಾಯ ಸಂಸಾರಾಚಿ. ಯಾವ ಭಕ್ತಿ ಮಾಡೋದ್ರಿಂದ ಬಹಳ ಔಡದಾನ, ಬಹಳ ದೌಡ ಒಲಿತಾನ, ಬಹಳ ಪ್ರೀತಿ ಅದಾನಂದ್ರ ಅಖಂಡವಾಗಿ ಆತನ ನಾಮಸ್ಮರಣೆಯನ್ನು ನಮ್ಮ ಸಂಸಾರದ ಕಡೆ ಸ್ವಲ್ಪ ಲಕ್ಷ್ಯ ಕೊಡದೆ ಆತನ ನಾಮಸ್ಮರಣೆ ಎಡಬಿಡದೆ ಹಗಲಿರುಳು ರಾತ್ರಿ ಯಾರು ಆತನ ನಾಮಸ್ಮರಣೆ ಮಾಡ್ತಾರ, ಭಜನಾ ಮಾಡ್ತಾರ, ಹಿಂಗ ಭಕ್ತಿಯಿಂದ ಯಾರು ಕೂತು ಕೇಳ್ತಾರ ಅಂತವ್ರ ಮ್ಯಾಗ ಬಹಳ ಭಕ್ತಿ ಅಂತ ಹೇಳ್ತಾರ. ಹೇ ಚಿತೋರ ಭಕ್ತಿ. ಬರೀ ನಾ ಕೀರ್ತನ ಹೇಳ್ತೇನಿ, ಮೃದಂಗ್ ಬಾರಸ್ತೀನಿ, ತಾಳ ಬಾರಸ್ತಾನು ಅವಂಗ ಹೇಳಿದ್ರಷ್ಟ ಭಕ್ತಿ ಅಲ್ಲ. ನೀವೇನು ಪರಮಾತ್ಮ ನಾಮಸ್ಮರಣೆ ಭಕ್ತಿಯಿಂದ ಏನು ಕುಂತು ಕೇಳಕತ್ತೀರಲ್ಲ, ಇದು ಒಂಥರ ಭಕ್ತಿ. ಇದಕ್ಕ ಶ್ರವಣ ಭಕ್ತಿ ಅಂತಾರ. ಅಂದ್ರೆ ಭಕ್ತಿ ಮ್ಯಾಗನ ಕೀರ್ತನ ಹೇಳ್ಬೇಕಾಗ್ತದೆ ಇವತ್ತಿನ ದಿವಸ. ಹೇ ಚಿತೋರ ಭಕ್ತಿ. ನೀವೇನು ಪರಮಾತ್ಮ ನಾಮಸ್ಮರಣೆ ಕೇಳಕತ್ತಿರಲ್ಲ, ಇದು ಒಂದು ದೊಡ್ಡ ಭಕ್ತಿ. 9 ಭಕ್ತಿಗಳಲ್ಲಿ ಶ್ರೇಷ್ಠವಾದಂತಹ ಭಕ್ತಿ ಇದು. ನೀವೇನು ಭಕ್ತಿಯಿಂದ ಕುಂತು ಕೇಳಕತ್ತಿರಲ್ಲ, ಶ್ರವಣ ಭಕ್ತಿ. 9 ಭಕ್ತಿಗಳಂದ್ರೆ ಯಾವು? ಶ್ರವಣ ಭಕ್ತಿ, ಕೀರ್ತನ ಭಕ್ತಿ, ಸ್ಮರಣ ಭಕ್ತಿ, ಪಾದ ಸೇವನ ಭಕ್ತಿ, ಅರ್ಚನಾ ಭಕ್ತಿ, ವಂದನಾ ಭಕ್ತಿ, ಶಕ್ಯ ಭಕ್ತಿ, ದಾಸ್ಯ ಭಕ್ತಿ, ಆತ್ಮ ನಿವೇದನ ಭಕ್ತಿ. ಈ 9 ತರದ ಭಕ್ತಿಗಳದ ನೋಡ್ರಿ. ಈ 9 ಭಕ್ತಿಗಳಲ್ಲಿ ಶ್ರೇಷ್ಠವಾದಂತಹದ್ದು, ಸರಳವಾದಂತಹದ್ದು ಭಕ್ತಿ ಯಾವುದು ಅಂತ ಕೇಳಿದ್ರೆ ಪರಮಾತ್ಮ ನಾಮಸ್ಮರಣೆ ಭಕ್ತಿಯಿಂದ ಕುಂತು ಕೇಳುವುದು ಸುಲಭವಾದ ಮಾರ್ಗ. ಏನು ಗಡ್ಡ ಬಿಟ್ಕೊಂಡು ಗುಡ್ಡ ಹತ್ತಿ ಕುಂದ್ರ ಬೇಡ, ದೇವರಲ್ಲಿ ಇಲ್ಲ. ದೇವ್ರ ಎಲ್ಲಿದಾನಪ್ಪ ಅಂತ ಕೇಳಿದ್ರೆ ನಾಮಸ್ಮರಣೆ ಭಜನಾ ಕೀರ್ತನ ಎಲ್ಲಿ ನಡೀತದ ಅಲ್ಲೇ ದೇವ್ರ. ನನಗೆ ಸತ್ಯ ಪಂಡ್ರಾಪುರದೊಳಗಿರುವಂತ ಪಾಂಡುರಂಗ ಸತ್ಯ ಈಗ ಸಾಲಳ್ಳಿಯಾಗ ಇಲ್ಲಿ ಪಾಂಡುರಂಗನ ಗುಡಿ ಒಳಗೆ ಕೀರ್ತನದೊಳಗ ನನಗೆ ಗಾದಿ ಮೇಲೆ ಕೈ ಅಂತ ಹೇಳ್ತಾನ. ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ, ಆ ಪರಮಾತ್ಮ ಇಲ್ಲೇ ಅದಾನ. ಪಂಡ್ರಾಪುರದಿಂದ ಅವನು ಇಲ್ಲೇ ಬಂದಾನ. ಅಂತ ಭಕ್ತಿ ಮಾಡಿದ್ದ ಕರೆ ಆದ್ರೆ ಆ ಭಗವಂತ ದೌಡ್ ಒಲಿತಾನಂತ. ಅದಕ್ಕೆ ಹೇಳ್ತಾರ, ಹೇ ಚಿತೋರ ಭಕ್ತಿ ಅವಡತೆ ದೇವ ಸಂಕಲ್ಪ ವಿಮಾಯ ಸಂಸಾರ. ನಮಗಿರ್ಬೇಕು ಮೊದಲು ಮನುಷ್ಯನಿಗೆ ಆ ಪಾಂಡುರಂಗನ ಮೇಲೆ ನಂಬಿಕೆ ಇಡಬೇಕು. ನಂಬಿಕಿಲ್ಲ ಅಂದ್ರೆ ಕೆಲಸ ಆಗುದಿಲ್ಲ. ನಮ್ಮ ಮಗನ್ನ ಸಾಲಿಗೆ ಪರೀಕ್ಷೆ ಬರಕ್ ಕಳ್ಸಿರ್ತೇವಿ. ನನ್ನ ಮಗ ಏನು ಪಾಸ್ ಹಾಕನು, ನಪಾಸ್ ಹಾಕನು, ಪಾಸ್ ಹಾಕನು, ನಪಾಸ್ ಹಾಕನು. ನಮ್ಮದ ಮೊದಲು ಅಪನಂಬಿಕೆ ಇದ್ರ ಅವ ಪಾಸ್ ಆಗುದು ಹೆಂಗ? ಆದ್ರೆ ಮೊದಲು ನಮಗೆ ಬೇಕು. ನಂಬಲು ಮನುಜ ಗುರುಪಾದವಿದು. ಗುಂಪಿನಿಯೋಳು ಮುಕ್ತನಾಗಬೇಕಾದ್ರೆ ಮನುಷ್ಯನಿಗೆ ಮೊದಲ ನಂಬಿಕೆ ಬೇಕು. ನಂಬಿಕೆ ಇರ್ಲಿಲ್ಲ ಅಂದ್ರೆ ದೊಡ್ಡ ಒಂದು ಬೋರ್ಗಲ್ಲಿನ ಮೇಲೆ ಮಳಿ ಏನ್ ಆದ್ರೂ ಅದು ನೆನೆದಿಲ್ಲ, ತೊಯ್ಯುದಿಲ್ಲ, ಏನಾಗುದಿಲ್ಲ. ಕಲ್ಲು ಅಖಂಡವಾದ ಕಲ್ಲು ಮಳಿ ಆದ್ರೆ ಏನಾಗುದೈತಿ?
ಏನಾಗುದೈತಿ ಪರಮಾತ್ಮ ನಾಮಸ್ಮರಣಿ ಒಳಗ ಸುಖ ಐತಿ. ನಮಗ ಸುಖನ ಗೊತ್ತಾಗವಲ್ದು. ನಾವ್ ಎಲ್ಲಿ ಸುಖ ಹುಡುಕುವಂತ ಹೊಂಟೇವ, ಸುಖ ಇದ್ದ ಕಡೆ ನಾವು ಹೋಗೋವಲ್ಲಿವು. ಸುಖ ಎಲ್ಲಿಲ್ಲಲ್ಲ ಅಲ್ಲಿ ಹುಡುಕ. ಸುಖ ಬಹಳ ದೂರ ಇಲ್ಲ, ಸುಖ ಇಲ್ಲಿ ಅದ. ಏನಾಗೈತಂದ್ರ ಆಕಳ ಕೆಚ್ಚಲಕ್ಕ ಉಣ್ಣೆ ಹತ್ತಿದಂಗ ಆಗೈತ್ ನಮ್ ಬಾಳೆ. ಆಕಳ ಕೆಚ್ಚಕ್ ಉಣ್ಣೆ ಹತ್ತಿರ್ತಾವ ನೋಡ್ರಿ. ಆಕಳ ಕೆಚ್ಚದೊಳಗ ಏನಿರ್ತಾವ, ಕೆಚ್ಚಲದೊಳಗ ಏನಿರ್ತಾವ ಆಕಳ ಕೆಚ್ಚಲೊಳಗ ಹಾಲು. ಆ ಆಕಳ ಕೆಚ್ಚಲ್ಕನ ಉಣ್ಣೆ ಹತ್ತಿರ್ತಾವ. ಆ ಉಣ್ಣೆ ಏನ್ ಕುಡಿತೈತಿ? ಮತ್ತ ಆ ಉಣ್ಣಿ ಆಕಳ ಕೆಚ್ಚಲ್ಕನ ಒಳಗನ ಹಾಲು ಇರ್ತಾವ. ಆ ಹಾಲಿದ್ರು ಅದು ಕುಡಿಯಾಕಾಗುದಿಲ್ಲ, ರಕ್ತನ ಸಿಗುದ. ಅದಕ್ಕ ಸುಖ ಏನೈತಿ ಅನ್ನೋದು ಗೊತ್ತಾಗಿಲ್ಲ ಅಂತ ಉಣ್ಣಿಗೆ. ಹಂಗಾಗಿತ್ತು ನಮ್ಮ ಬಾಳೆ. ಸುಖ ಒಂದು ಕಡೆ ನಾವು ಹೋಗವಲ್ಲಿವು. ಈಗ ಹೊಂಟೇವ್ ನೋಡು. ಈಗ ಏನಿ ಮಾರ್ಗ ಹಿಡ್ಕೊಂಡು ಪಾದಯಾತ್ರೆ ಹೊಂಟೇವಲ್ಲ, ಇದ್ರೊಳಗ ಸುಖ ಐತಿ. ಸುಖ ಎಲ್ಲಿತ್ತಪ್ಪ ಅಂತ ಕೇಳಿದ್ರ ಪರಮಾತ್ಮನ ನಾಮ ಸ್ಮರಣಿ, ಭಜನ, ಕೀರ್ತನ, ಪಾದಯಾತ್ರ ಮಾಡ್ಬೇಕಂತ ಹೇಳಿ ನಮಗ ಸುಂದರವಾದ 2 ಕಾಲಗಳು ಕೊಟ್ಟ. ನಡ್ಕೊಂತ ಹೋಗ್ಲಿ ಭಗವಂತಗಂತ ಹೇಳಿ ಪಂಡ್ರಾಪುರಕ್ಕೆ ನಡ್ಕೊಂತ ಹೋಗ್ಲಂತ 2 ಕಾಲಗಳು ಕೊಟ್ಟಾನ. ಆತನ ಭಜನೆ ಮಾಡ್ಲಿ ಅಂತ ಕೈಗಳು ಕೊಟ್ಟಾನ. ಆತನ ಸುಂದರವಾದ ಮೂರ್ತಿಯನ್ನು ನೋಡ್ಲಿ ಅಂತ ಕಣ್ಣುಗಳು ಕೊಟ್ಟಾನ. ನಾಮಸ್ಮರಣೆ ಕಿವಿಯಿಂದ ಕೇಳಿಲ್ಲ ಅಂತ 2 ಕಿವಿಗಳು ಕೊಟ್ಟಾನ. ಪರಮಾತ್ಮ 3 ವೈಮಳ ಶರೀರದೊಳಗ ಇಂತಿಂತ ಅವಯವಗಳು ಕೊಟ್ಟ ನಮ್ಮನ್ನೆಲ್ಲ ಭೂಮಿ ಮ್ಯಾಗ ಬಿಟ್ಟ. ನನ್ನ ಬಳಗ ಅವನ ಉಪಕಾರ ತೀರ್ಸಾಕ ನಾವು 7 ಜನ್ಮ ಅಲ್ಲ 100 ಜನ್ಮ ತಾಳಿ ಬಂದ್ರು ಆ ಭಗವಂತನ ಉಪಕಾರ ತೀರ್ಸಾಕ ಯಾರಿಗೂ ಆಗುದಿಲ್ಲ. ಅಂತ ಉಪಕಾರ ನಮ್ಮ ಮ್ಯಾಗ ಮಾಡ್ಯಾನ ದೇವ್ರ ಪರಮಾತ್ಮ. ಎವಡಕಾರ ಉಪಕಾರ ಅಭಂಗದೊಳಗ ಸಂಪದೊಳಗೆ ಎವಡ ಖರ ಉಪಕಾರ. ಎವಡ ಅಂದ್ರೆ ಎಷ್ಟು? ಎವಡ ಅಂದ್ರೆ ಎಷ್ಟು? ಎವಡ ಅಂದ್ರೆ ಏನು? ಇಷ್ಟು ಇಷ್ಟು ಇಷ್ಟು. ಎವಡ ಅಂದ್ರೆ ಬಹಳ ದೊಡ್ಡದು. ಇಷ್ಟುನಲ್ಲ ಇಷ್ಟುನಲ್ಲ, ಬಹಳ ದೊಡ್ಡದೈತಿ. ಎವಡ ಖರ ಉಪಕಾರ ಅಂದ್ರ ಅವನ ಉಪಕಾರ ಬಹಳ ದೊಡ್ಡದೈತಿ ಅಂತ ಉಪಕಾರ ನಮ್ಗ ತೀರ್ಸಾಕ ಆಗುದಿಲ್ಲ. ತಾಯಿ ತಂದೆ ಋಣ ತೀರ್ಸಾಕ ಆಗುದಿಲ್ಲ. ಈ ಭೂಮಿ ತಾಯಿ ಋಣ ತೀರ್ಸಾಕ ಆಗುದಿಲ್ಲ. ಹೇಳ್ತೇನೆ ನಿಮ್ಗೆ ಹಿಂಗ, ಈ ಭೂಮಿ ತಾಯಿ ಋಣ ತೀರ್ಸಾಕ 7 ಜನ್ಮ ತಾಳಿ ಬಂದ್ರು ಆಗುದಿಲ್ಲ. ಹೆಂಗಂತ ಕೇಳ್ರಿ. ಈ ಭೂಮಿ ಮ್ಯಾಗ ನಾವೆಲ್ಲ ಮಾಡ್ತೇವೆ, ಒಂದಕ್ಕೆ ಮಾಡ್ತೇವೆ, ಎಲ್ಲಾನು ಮಾಡ್ತೇವೆ. ಎಲ್ಲಾ ತಾಯಿ ಹೊಟ್ಟೆಯೊಳಗೆ ಹಾಕುತ್ತಾಳ. ನೀವ್ ಒಂದಕ್ಕೆ ಮಾಡ್ತಿ, 2ಕ್ಕೆ ಮಾಡ್ತಿ, ಬಿರ್ಬ್ಯಾಡ ಹೋಗಂತಂದ್ರೆ ಎಲ್ಲಿ ಹೋಗುದೈತಿ ನಾವು? ಆಕಿ ಉಪಕಾರ ತೀರ್ಸಾಕ ಆಗುದಿಲ್ಲ ಅಂತ ಎಲ್ಲಾ ಹೊಟ್ಟೆ ಹೊಟ್ಟೋಗ ತಾಯಿ. ಹೆಂಗ ಭೂಮಿ ತಾಯಿ ಹೆಂಗೋ ಹಂಗ ಸಂತ್ರೊಳಗು ತಾಯಿ ಗುಣ ಇತ್ತಂತ. ಯಾರಿಗೆ? ಜ್ಞಾನೇಶ್ವರ ಮಹಾರಾಜರಿಗೆ. ಭೂಮಿ ತಾಯಿ ಹೆಂಗ ಗುಣ ದೊಡ್ಡ ಮನಸ್ಸಿತ್ತೋ, ಹಡದ ತಾಯಿ ಗುಣ ಹೆಂಗಿರ್ತದನೋ ಅಂತ ಗುಣ ತಾಯಿ ಅಂತ ಗುಣ ಯಾರಿಗಿತ್ತಂತಂದ್ರ ಜ್ಞಾನೇಶ್ವರ ಮಹಾರಾಜ. ಅದಕ್ಕೆ ಜ್ಞಾನೇಶ್ವರ ಮಾವಲಿ ಅಂದ್ರೆ ಮರಾಠಿ ಭಾಷೆದೊಳಗೆ ತಾಯಿಗೆ ಮೌಲಿ ಅಂದಂಗ, ಅದಕ್ಕೆ ಮಾವಲಿ ಅಂತ ಹೆಸರು ಬಂತವ್ರಿಗೆ. ಅಂತ ಜ್ಞಾನೇಶ್ವರ ಮಹಾರಾಜರ, ತುಕಾರಾಮ್ ಮಹಾರಾಜರು ಹಾಕಿಕೊಟ್ಟ ಮಾರ್ಗದೊಳಗ ನಾವು ನೀವು ನಡೆಯಕತ್ತೀವಿ ಅಂದ ಬಳಕ ನಮ್ಮಂತ ಭಾಗ್ಯವಂತರು ಯಾರು ಇಲ್ಲ. ಇಂಥ ಪರಮಾತ್ಮ ನಾಮ ಸ್ಮರಣೆ ಅಂದ್ರೆ ಬಹಳ ಹೆಚ್ಚಿಂದ ಅದ. ಅದಕ್ಕಾಗಿ ಹೇಳುದು, ಹೇ ಚಿತ್ತೋರ ಭಕ್ತಿ ಅವಡತೆ ದೇವ ಸಂಕಲ್ಪವೇ ಮಾಯಾ ಸಂಸಾರಾತಿ. ಭಕ್ತಿ ಮಾಡೋದ್ರಿಂದ ಏನೇನಾಗ್ತದ? ರಾಕ ಕುಂಬಾರ ಅಂತ ಒಬ್ಬ ಕುಂಬಾರ